ಬಹಳಷ್ಟು ಜನ ದಾನ ಧರ್ಮ ಮಾಡೋದೆ ಎಲ್ಲಿ ತಾವು ದಾನ ಧರ್ಮ ಮಾಡ್ಲಿಲ್ಲ ಅಂದ್ರೆ ತಮ್ಮ ಹತ್ರ ಇರೋದು ಕಳ್ಕೊಂಡ್ ಬಿಡ್ತೀವೋ, ನಮ್ಮ ಹತ್ರ ಇರೋದನ್ನ ಯಾರಾದ್ರೂ ಕಿತ್ಕೊಂಡ್ ಬಿಡ್ತಾರೋ ಅನ್ನೋ ಒಂದು ಭಯದಲ್ಲಿ ಮಾಡ್ತಾರೆ. ಇದೆಲ್ಲ ಸಹಾಯ ಮಾಡಲು ಸರಿಯಾದ ಕಾರಣಗಳಲ್ಲ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ನಾವು ಸಹಾಯ ಮಾಡೋದಕ್ಕೆ ಏಕೈಕ ಕಾರಣ ಈ ಪ್ರಕೃತಿಯಲ್ಲಿ ಆಕರ್ಷಣೆಯ ನಿಯಮವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಯಾರಿಗೂ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಗೆಳೆಯರೆ. ಆದ್ರೆ ಅವನಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಪ್ರಿನ್ಸಿಪಲ್ಗಾಗಿ ಅಥವಾ ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ಅಲ್ಲ, ಯಾರಿಗೂ ಸಹಾಯ ಮಾಡಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ನೀವು ಸ್ವಾರ್ಥಿಗಳಾಗಿರೋದೇ ಉತ್ತಮ ಅಂತ ಹೇಳ್ತಾರೆ. ನನ್ನನ್ನು ನಾನು ಸಂತೋಷವಾಗಿ ಇಟ್ಟುಕೊಳ್ಳಲು ಏನೇನು ಬೇಕೋ ಅದನ್ನು ಬಳಸಿಕೊಳ್ಳುವುದು, ನನಗೆ ಸಿಕ್ಕಿರುವ ಒಂದು ಐಶ್ವರ್ಯವನ್ನು ಆಸ್ತಿಯನ್ನು ಅನುಭವಿಸುವುದರಲ್ಲಿ ಯಾವ ಒಂದು ಸ್ವಾರ್ಥವೂ ಇಲ್ಲ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಈ ಸರಣಿಯಲ್ಲಿ ಬರುವ ಎಲ್ಲಾ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ. ಆಗ ನಾ ಹಂಚಿಕೊಳ್ಳುವ ವಿಷಯಗಳು ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ. ಈ ರಹಸ್ಯ ಪುಸ್ತಕದಲ್ಲಿ ಹಂಚಿಕೊಂಡಿರುವ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡ್ತಿದ್ವಿ. ಇವತ್ತು ಬೇರೆಯವರಿಗೆ ಸಹಾಯ ಮಾಡುವುದು, ಬೇರೆಯವರಿಗೆ ದಾನ ಧರ್ಮ ಮಾಡುವುದು, ಇದರ ಬಗ್ಗೆ ಮಾತನಾಡೋಣ. ಗೆಳೆಯರೇ, ಆಂಗ್ಲದಲ್ಲಿ ಒಂದು ಗಾದೆ ಮಾತಿದೆ, ದ ಮೋರ್ ಯು ಗಿವ್ ದ ಮೋರ್ ಯು ಗೆಟ್ ಅಂತ. ಅಂದರೆ ನಾವು ಎಷ್ಟು ಬೇರೆಯವರಿಗೆ ಸಹಾಯ ಮಾಡ್ತೀವಿ ಅಷ್ಟು ನಮಗೆ ಪ್ರಕೃತಿ ಸಹಾಯ ಮಾಡುತ್ತೆ ಅಂತ. ನಾವು ಬೇರೆಯವರಿಗೆ ಎಷ್ಟು ಕೊಡ್ತೀವಿ ನಮಗೆ ಪ್ರಕೃತಿ ಅಷ್ಟರ ಮಟ್ಟಿಗೆ ಕೊಡುತ್ತೆ ಅಂತ ಹೇಳ್ತಾರೆ. ಇದನ್ನ ಈ ರಹಸ್ಯ ಪುಸ್ತಕದಲ್ಲೂ ಬಹಳಷ್ಟು ರೀತಿಯಲ್ಲಿ ಈ ವಿಷಯದ ಬಗ್ಗೆ ಹೇಳಿದ್ದಾರೆ ಗೆಳೆಯರೆ. ಅಂದರೆ ನಾವು ಒಬ್ಬರಿಗೆ ಸಹಾಯ ಮಾಡಿದಾಗ, ನಾವು ಒಬ್ಬರಿಗೆ ಸಂತೋಷವಾಗಿ ಸಹಾಯ ಮಾಡಿದಾಗ ಪ್ರಕೃತಿ ನಮಗೆ ಅದಕ್ಕೆ 10ರಷ್ಟು ಸಹಾಯ ಪ್ರಕೃತಿ ನಮಗೆ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸಹಾಯ ಅಂದಾಗ ಕೆಲವು ವಿಷಯಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಬಹಳಷ್ಟು ಜನ ತ್ಯಾಗ ಮಾಡೋದು ಅಂತಾರೆ. ಅಂದರೆ ಬೇರೆಯವ್ರಿಗಾಗಿ ತಮ್ಮ ಊಟನ ತ್ಯಾಗ ಮಾಡೋದು, ಬೇರೆಯವ್ರಿಗೆ ಸಹಾಯ ಮಾಡೋ ಹೆಸರಲ್ಲಿ ತಮಗೆ ಇಲ್ಲ ಅಂದ್ರೂ ಅವ್ರಿಗೆ ತ್ಯಾಗ ಮಾಡೋದು ಅಂತಾರೆ. ಆ ತ್ಯಾಗವನ್ನ ಈ ಪುಸ್ತಕದಲ್ಲಿ ಖಂಡಿಸ್ತಾರೆ. ಅಂದ್ರೆ ತ್ಯಾಗ ಬಂದ್ಬಿಟ್ಟು ಒಂದು ಕೊರತೆ ಭಾವದಿಂದ ಬರುವ ಒಂದು ಭಾವನೆ. ಅಂದ್ರೆ ಜಗತ್ತಿನಲ್ಲಿ ಅವರಿಗೆ ಬೇಕಾದ ಸಂಪನ್ಮೂಲ ಇಲ್ಲದ ಕಾರಣ ನನಗೆ ಸಿಕ್ಕಿರುವ ಒಂದು ಸಂಪನ್ಮೂಲವನ್ನ ನಾನು ಅವರಿಗೆ ಕೊಡ್ತಾ ಇದ್ದೀನಿ ಅನ್ನುವ ಒಂದು ಭಾವನೆ. ಆದರೆ ಈ ಆಕರ್ಷಣೆಯ ನಿಯಮವನ್ನು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಈ ಜಗತ್ತಿನಲ್ಲಿ ಎಲ್ಲರಿಗೂ ಬೇಕಿರುವಷ್ಟು ಸಂಪನ್ಮೂಲಗಳು ಖಂಡಿತ ಇದೆ. ಹಾಗಾಗಿ ಬಹಳಷ್ಟು ಜನ ದಾನ ಧರ್ಮ ಮಾಡೋದೆ ಎಲ್ಲಿ ತಾವು ದಾನ ಧರ್ಮ ಮಾಡ್ಲಿಲ್ಲ ಅಂದ್ರೆ ತಮ್ಮ ಹತ್ರ ಇರೋದು ಕಳ್ಕೊಂಡ್ ಬಿಡ್ತೀವೋ, ನಮ್ಮ ಹತ್ರ ಇರೋದನ್ನ ಯಾರಾದ್ರೂ ಕಿತ್ಕೊಂಡ್ ಬಿಡ್ತಾರೋ ಅನ್ನೋ ಒಂದು ಭಯದಲ್ಲಿ ಮಾಡ್ತಾರೆ. ಇನ್ ಸ್ವಲ್ಪ ಜನ ಒಂದು ತಪ್ಪಿತಸ್ಥ ಭಾವ, ನನ್ನ ಹತ್ರ ತುಂಬಾ ಇದೆ ಆದ್ರೆ ಅವನ ಹತ್ರ ಏನೂ ಇಲ್ವಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾರೆ. ಇದೆಲ್ಲ ಸಹಾಯ ಮಾಡಲು ಸರಿಯಾದ ಕಾರಣಗಳಲ್ಲ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಅಂದ್ರೆ ನಾವು ಸಹಾಯ ಮಾಡೋದಕ್ಕೆ ಏಕೈಕ ಕಾರಣ ನಾನು ಸಂತೋಷವಾಗಿ ನನಗೆ ಸಿಕ್ಕಿರುವ ಸಂಪನ್ಮೂಲವಾಗಲಿ, ನನಗೆ ಸಿಕ್ಕಿರುವ ಆಸ್ತಿ, ಐಶ್ವರ್ಯ, ಅಂತಸ್ತು ಎಲ್ಲವನ್ನು ನಾನು ಸಂಪೂರ್ಣವಾಗಿ ಆನಂದಿಸ್ತಿದ್ದೀನಿ. ಆ ಒಂದು ಆನಂದದ ಸ್ಥಿತಿನಲ್ಲಿ ನನಗೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತಿದೆ, ಹಾಗಾಗಿ ನಾನು ಸಹಾಯ ಮಾಡ್ತಿದ್ದೀನಿ. ಇದೇ ಸರಿಯಾದ ರೀತಿ ಒಬ್ಬರಿಗಾಗಿ ಸಹಾಯ ಮಾಡೋದು, ಒಬ್ಬರಿಗೆ ನೆರವಾಗೋದು ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಆದರೆ ನನ್ನ ಹತ್ರನೇ ಇಲ್ಲ ಆದರೂ ಕೊಡೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಯಾರೋ ನನಗೆ, ನಾನು ಕೊಟ್ಟರೆ ಅದು ಒಳ್ಳೆ ಕೆಲಸ, ಅದರಿಂದ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನನಗೆ ಕೊರತೆ ಇದ್ರೂ ಪರವಾಗಿಲ್ಲ, ನಾನು ಅವ್ರಿಗೆ ಕೊಡಲೇಬೇಕು ಅಂತ ಕೊಡೋದು, ಅಥವಾ ಯಾವುದೋ ಒಂದು ಪ್ರಿನ್ಸಿಪಲ್ ಮೌಲ್ಯಗಳು ಹೇಳ್ಕೊಟ್ಟಿದಾರಲ್ಲ ಅಂತ ಕೊಡೋದು, ಅಥವಾ ತ್ಯಾಗ ಮಾಡ್ತಿದ್ದೀನಿ ಅಂತ ತ್ಯಾಗ ಮಾಡೋದು, ಇದೆಲ್ಲ ನೀವು ಮಾಡಬೇಕಾಗಿಲ್ಲ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಈ ಪ್ರಕೃತಿಯಲ್ಲಿ ಆಕರ್ಷಣೆಯ ನಿಯಮವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಯಾರಿಗೂ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಗೆಳೆಯರೆ. ಅಂದ್ರೆ ನೀವು ಒಬ್ಬ ವ್ಯಕ್ತಿಗೆ ಕೋಟಿ ರೂಪಾಯಿ ಕೊಟ್ಟರೆ ಕೂಡ ಅವನಿಗೆ ಅದನ್ನು ಉಳಿಸಿಕೊಳ್ಳಲು ಬೇಕಾದ ಒಂದು ನಂಬಿಕೆಗಳು, ಅದಕ್ಕೆ ಬೇಕಾದ ಒಂದು ಆಲೋಚನೆಗಳು, ಅವನ ಒಂದು ಭಾವನೆಗಳು ಸರಿಯಾಗಿಲ್ಲ ಅಂದರೆ ಒಂದೇ ವಾರದಲ್ಲಿ ಆ ಕೋಟಿ ರೂಪಾಯಿನ ಅವನು ಕಳ್ಕೊಂಡು ಬಿಡ್ಬೋದು. ಹಾಗಾಗಿ ನೀವು ಬೇರೆಯವರಿಗೆ ಕೊಡೋದನ್ನ ಸಂತೋಷದ ಸ್ಥಿತಿನಲ್ಲಿ ನೀವು ಅವ್ರಿಗೆ ಕೊಡ್ತಿದ್ದೀರಾ ಅಂದ್ರೆ ಅದರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ಅವನಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಪ್ರಿನ್ಸಿಪಲ್ಗಾಗಿ ಅಥವಾ ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ಅಲ್ಲ, ಯಾರಿಗೂ ಸಹಾಯ ಮಾಡಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ನೀವು ಸ್ವಾರ್ಥಿಗಳಾಗಿರೋದೇ ಉತ್ತಮ ಅಂತ ಹೇಳ್ತಾರೆ.
ಮುಖ್ಯವಾಗಿ ನಾ ಹಿಂದಿನ ವಿಡಿಯೋನಲ್ಲಿ ಕೂಡ ಹೇಳಿದೆ, ಅದು ಸ್ವಾರ್ಥ ಅಲ್ಲ. ಮೊದಲು ನನ್ನನ್ನು ನಾನು ನೋಡಿಕೊಳ್ಳುವುದು, ನನ್ನನ್ನು ನಾನು ಗೌರವಿಸುವುದು, ನನ್ನನ್ನು ನಾನು ಸಂತೋಷವಾಗಿ ಇಟ್ಟುಕೊಳ್ಳಲು ಏನೇನು ಬೇಕೋ ಅದನ್ನು ಬಳಸಿಕೊಳ್ಳುವುದು, ನನಗೆ ಸಿಕ್ಕಿರುವ ಒಂದು ಐಶ್ವರ್ಯವನ್ನು, ಆಸ್ತಿಯನ್ನು ಅನುಭವಿಸುವುದರಲ್ಲಿ ಯಾವ ಒಂದು ಸ್ವಾರ್ಥವೂ ಇಲ್ಲ. ಖಂಡಿತ ನಾವೆಲ್ಲರೂ ಹುಟ್ಟಿರುವುದು ನಮಗೆ ಬೇಕಾದದ್ದನ್ನೆಲ್ಲ ಪಡ್ಕೊಳ್ಳೋದಕ್ಕೆ, ಬೇಕಾದದ್ದನ್ನೆಲ್ಲ ದುಡ್ಕೊಳ್ಳೋದಕ್ಕೆ, ಬೇಕಾದದ್ದನ್ನೆಲ್ಲ ಅನುಭವಿಸೋದಕ್ಕೆ. ಹಾಗಾಗಿ ನಮಗೆ ನಮ್ಮ ಆಲೋಚನೆಗಳಿಂದ, ನಮ್ಮ ಭಾವನೆಗಳಿಂದ, ನಮ್ಮ ಒಂದು ಶಕ್ತಿಯಿಂದ ನಾವು ಪಡ್ಕೊಂಡಿರೋ ಸಂಪನ್ಮೂಲಗಳನ್ನ, ಆಸ್ತಿಯನ್ನ, ಅಂತಸ್ತನ್ನ, ಹಣವನ್ನ ಅನುಭವಿಸೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿತಸ್ಥ ಭಾವ ಬೇಕಿಲ್ಲ. ಅದು ಯಾವ ರೀತಿಯ ಸ್ವಾರ್ಥವೂ ಅಲ್ಲ. ಮತ್ತೆ ಬೇರೊಬ್ಬ ವ್ಯಕ್ತಿಗೆ ನಿಜವಾಗ್ಲೂ ನೀವು ದಾನ ಮಾಡಬೇಕು, ನಿಜವಾಗ್ಲೂ ನೀವು ಸಹಾಯ ಮಾಡಬೇಕು ಅನ್ಸಿದ್ರೆ ಈ ಆಕರ್ಷಣೆಯ ನಿಯಮದ ಬಗ್ಗೆ, ಹೇಗೆ ತಮ್ಮ ಆಲೋಚನೆಗಳ ಮೂಲಕ ಮನುಷ್ಯ ತನ್ನ ಜೀವನವನ್ನ ಸೃಷ್ಟಿಸ್ತಿದ್ದಾನೆ, ಪ್ರತಿ ಕ್ಷಣ ಸೃಷ್ಟಿಸ್ತಿದ್ದಾನೆ ಅನ್ನುವ ಒಂದು ಅರಿವಿನ ಬಗ್ಗೆ ಅವರಿಗೆ ಸ್ವಲ್ಪ ತಿಳಿಸ್ಕೊಡಿ. ನೀವು ಈ ಜಗತ್ತಿನಲ್ಲಿ ಗಮನಿಸಿದ್ರೆ 5% ಜನ 95% ಸಂಪನ್ಮೂಲಗಳನ್ನ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ಇನ್ನು 95% ಜನ ಕೇವಲ 5% ಸಂಪನ್ಮೂಲಗಳನ್ನ ಬಳಸ್ಕೊಂಡು ಬಾಳ್ತಾ ಇದ್ದಾರೆ. ಆದರೆ ನೀವು ಏನೋ ಒಂದು ಹೊಸ ನಿಯಮವನ್ನು ತಂದು ಆ 5% ಜನರ ಹತ್ರ ಇರುವ ಸಂಪನ್ಮೂಲಗಳನ್ನ ಕಸಿದುಕೊಂಡು ಅದನ್ನು ಎಲ್ಲರ ಮಧ್ಯೆ ಸರಿಸಮಾನವಾಗಿ ಹಂಚಿಬಿಟ್ಟು ಒಂದು 5 ವರ್ಷ 10 ವರ್ಷ ಬಿಟ್ಟು ನೋಡಿದ್ರೆ ಮತ್ತೆ ಆ ಸಂಪನ್ಮೂಲಗಳೆಲ್ಲ ಅದೇ ಪ್ರಪೋರ್ಷನ್ ಅಲ್ಲಿ ಮತ್ತೆ ಆ 5% ಜನರ ಹತ್ರನೇ ಹೋಗಿ ಸೇರುತ್ತೆ ಅಂತ ಹೇಳ್ತಾರೆ. ಇದು ಏನಕ್ಕೆ ಅಂದ್ರೆ, ನಾ ಹೇಳಿದ ಹಾಗೆ ನಮ್ಮ ಭಾವನೆಗಳಿಗೆ ಆ ಆಕರ್ಷಣಾ ಶಕ್ತಿ ಇರುತ್ತೆ. ಆ ಆಕರ್ಷಣೆಯ ನಿಯಮ ಪ್ರತಿ ಕ್ಷಣ ಕೆಲಸ ಮಾಡ್ತಿದೆ. ಹಾಗಾಗಿ ಅದು ಆಕ್ಸಿಡೆಂಟಲ್ ಆಗೋ, ಆಕಸ್ಮಿಕವಾಗೋ ಆಗಿರೋ ಒಂದು ವಿಷಯ ಅಲ್ಲ. ಆ 5% ಜನ ತಮ್ಮ ಭಾವನೆಗಳ ಮೇಲೆ ಕೆಲಸ ಮಾಡಿ, ತಮ್ಮ ಆಲೋಚನೆಗಳ ಮೇಲೆ ಕೆಲಸ ಮಾಡಿ, ಆಕರ್ಷಣೆಯ ನಿಯಮವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅವರು ತಮ್ಮ ಶಕ್ತಿಯನ್ನು, ಮನಸ್ಸಿನ ಶಕ್ತಿಯನ್ನು, ತಮ್ಮ ಸೃಷ್ಟಿಸುವ ಶಕ್ತಿಯನ್ನು ಬಳಸಿಕೊಂಡು ಆ ಸಂಪನ್ಮೂಲಗಳನ್ನ ತಮ್ಮ ಜೀವನದಲ್ಲಿ ಆಕರ್ಷಿಸಿಕೊಂಡಿದ್ದಾರೆ. ಆದರೆ ಬಹಳಷ್ಟು ಜನ 95% ಜನಕ್ಕೆ ಇನ್ನೂ ಈ ಆಕರ್ಷಣೆಯ ನಿಯಮದ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಆಗದ ಕಾರಣ ಅವರು ಇನ್ನೂ ಬಡತನದಲ್ಲಿ ಬಾಳ್ತಿದ್ದಾರೆ, ಕಷ್ಟದಲ್ಲಿ ಬಾಳ್ತಿದ್ದಾರೆ, ಬೇಕಾದಷ್ಟು ಸಂಪನ್ಮೂಲಗಳು ಇಲ್ಲದೆ ಒದ್ದಾಡ್ತಿದ್ದಾರೆ. ಹಾಗಾಗಿ ಅವ್ರ ಹತ್ರ ಕಿತ್ಕೊಂಡು ಇವ್ರಿಗೆ ಕೊಡೋದು ಖಂಡಿತ ಸರಿಯಾದ ಒಂದು ಪರಿಹಾರವಲ್ಲ. ನಾವು ಈ ಒಂದು ಜ್ಞಾನವನ್ನ, ಈ ಒಂದು ಆಕರ್ಷಣೆಯ ನಿಯಮ ಹೇಗೆ ಕೆಲಸ ಮಾಡುವುದು ಎನ್ನುವ ಒಂದು ಅರಿವನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಮಾಡಿಸಿದರೆ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನಸ್ಸಿನ ಶಕ್ತಿ, ತನಗೆ ಈ ಪ್ರಕೃತಿ ಕೊಟ್ಟಿರುವ ಒಂದು ಸೃಷ್ಟಿಸುವ ಶಕ್ತಿಯನ್ನು ಬಳಸಿಕೊಂಡು ತನ್ನ ಜೀವನದಲ್ಲಿ ತಾನು ಎಷ್ಟು ಬೇಕಾದರೂ ತನ್ನ ಆಸೆಗೆ ತಕ್ಕಂತೆ ಸಂಪನ್ಮೂಲಗಳನ್ನು ತಾನು ಆಕರ್ಷಿಸಿಕೊಳ್ಳಬಹುದು. ತನ್ನ ಜೀವನದಲ್ಲಿ ತನಗೇನೆಲ್ಲ ಆಸೆಗಳು ಇದೆಯೋ ಅದನ್ನೆಲ್ಲ ಅವನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಇದನ್ನ ದೊಡ್ಡವರು ಯೋಗ್ಯತೆ ಅಂತಾರೆ. ಅವನಿಗೆ ಆ ದುಡ್ಡನ್ನ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ, ಅವನಿಗೆ ಆ ಆಸ್ತಿನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಆ ಯೋಗ್ಯತೆ ಅಂದ್ರೆ ಬೇರೇನೂ ಅಲ್ಲ, ಈ ಒಂದು ಜ್ಞಾನನೇ ಗೆಳೆಯರೆ. ಹಾಗಾಗಿ ನಾವು ಒಬ್ಬರಿಗೆ ಸಹಾಯ ಮಾಡ್ತಿದ್ದೀವಿ ಅಂದ್ರೆ ನಾವು ಸಂತೋಷವಾಗಿ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿರುವ ಒಂದು ಸಂಪನ್ಮೂಲ, ಆಸ್ತಿ, ಐಶ್ವರ್ಯ, ಅಂತಸ್ತು ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ಅನುಭವಿಸ್ತಾ ಆ ಒಂದು ಆನಂದದಲ್ಲಿ, ಆ ಒಂದು ತೃಪ್ತಿಯ ಮನೋಭಾವದಿಂದ, ಆ ಒಂದು ಸಂತೋಷದ ಮನೋಭಾವದಿಂದ ಬೇರೊಬ್ಬರಿಗೆ ಹಂಚಿದರೆ ಅದು ಖಂಡಿತ ಅವ್ರಿಗೂ ಸಹಾಯ ಆಗತ್ತೆ, ಅವ್ರಿಗೂ ಉಪಯೋಗ ಆಗತ್ತೆ. ಆದರೆ ಈ ಒಂದು ಮೌಲ್ಯಗಳಲ್ಲಿ ಸಿಕ್ಕಾಕೊಂಡು ಯಾರೋ ನಮ್ಮ ತಂದೆ ತಾಯಿಯರು ನಮಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಅಥವಾ ದೊಡ್ಡವರು ಹೇಳಿದ್ದಾರೆ ಕೊಡೋದ್ರಲ್ಲೇ ದೊಡ್ಡತನ ಇದೆ ಅಂತ, ಈ ರೀತಿ ಕೆಲವು ಆಲೋಚನೆಗಳ ಒಂದು ಅಡಿಪಾಯ ಬಿಟ್ಟುಕೊಂಡು ನಮ್ಮ ಹತ್ರನೇ ಇಲ್ಲ ಅಂದ್ರೂ ನಾವೊಬ್ಬರು ಕೊಡ್ತೀವಿ ಅಂತ ಹೋಗೋದು ಬೇಕಿಲ್ಲ ಅಂತ ಈ ಒಂದು ಪುಸ್ತಕದಲ್ಲಿ ಲೇಖಕರು ಹೇಳ್ತಾರೆ ಗೆಳೆಯರೆ. ಹಾಗಾಗಿ ಮೊದಲು ನಮ್ಮ ಆದ್ಯತೆ ನಾವಾಗಿರಬೇಕು, ನಮ್ಮ ಸಂತೋಷವಾಗಿರಬೇಕು. ನಾವು ಸಂಪನ್ಮೂಲಗಳನ್ನು, ಆಸ್ತಿಯನ್ನು, ಐಶ್ವರ್ಯವನ್ನು, ಹಣವನ್ನು ಗಳಿಸುವುದಾಗಿರಬೇಕು. ಗಳಿಸುವುದು ಮಾತ್ರವಲ್ಲ, ಅದನ್ನು ಸಂಪೂರ್ಣವಾಗಿ ಸಂತೋಷವಾಗಿ ಯಾವ ರೀತಿಯ ತಪ್ಪಿತಸ್ಥ ಭಾವವೂ ಇಲ್ಲದೆ ಅನುಭವಿಸುವುದಾಗಿರಬೇಕು. ನಾವು ಯಾವಾಗ ಅನುಭವಿಸಿ ಸಂತೋಷವಾಗಿರ್ತೀವಿ ಆವಾಗ ದಾನ ಧರ್ಮ ಮಾಡಿ ಯಾವ ರೀತಿಯ ತಪ್ಪು ಇಲ್ಲ. ಮತ್ತು ಇನ್ನೊಂದು ವಿಷಯ, ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ವಿನಮ್ರತೆ ಅನ್ನೋ ಹೆಸರಲ್ಲಿ ನಮ್ಮನ್ನ ನಾವು ಕಡೆಗಣಿಸ್ಕೊಂಡು ಬಿಡ್ತೀವಿ. ನಮಗೆ ನಾವು ಆದ್ಯತೆ ಕೊಡಲ್ಲ. ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಬೇರೆಯವರಿಗೆ ಮೊದಲು ಪ್ರಾಮುಖ್ಯತೆ ಕೊಡಬೇಕು, ಅತಿಥಿಗಳನ್ನ ಮೊದಲು ಗೌರವಿಸಬೇಕು, ಬಂದವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು,
ಗೆಳೆಯರೇ, ಎಲ್ಲದಕ್ಕೂ ಮುಖ್ಯ ನಾವು ಸಂತೋಷವಾಗಿದ್ದು ಅವ್ರನ್ನೂ ಸಂತೋಷವಾಗಿರೋಣ. ಆದ್ರೆ ನಮ್ಮನ್ನ ನಾವು ಕಡೆಗಣಿಸಿ ಅವ್ರನ್ನ ಮಾತ್ರ ನಾವು ಸತ್ಕರಿಸ್ತೀವಿ ಅಂತ ಹೋದ್ರೆ ಒಂದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ, 3ನೇ ದಿನ ಖಂಡಿತ ಅವ್ರ ಮನೆಗೆ ಬರ್ದಿರೋ ರೀತಿ ನೀವೇ ಮಾಡ್ಬಿಡ್ತೀರಾ. ಹಾಗಾಗಿ ದೀರ್ಘಾವಧಿಯಲ್ಲಿ ಯೋಚಿಸಿದಾಗ ನೀವು ಮೌಲ್ಯಗಳಿಗೆ ಬದ್ಧವಾಗದೆ, ಕಟ್ಟು ಬೀಳದೆ, ನಿಮ್ಮ ಆಲೋಚನೆಗಳನ್ನು ಬಳಸಿಕೊಂಡು ಈ ಆಕರ್ಷಣೆಯ ನಿಯಮವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನೀವು ಕೆಲಸ ಮಾಡಿದ್ರೆ ಖಂಡಿತ ನೀವು ಸಂತೋಷವಾಗಿರ್ತೀರಾ. ನಿಮ್ಮ ಸುತ್ತಮುತ್ತ ಇರೋ ಜನಕ್ಕೂ ಸಂತೋಷವನ್ನು ಹಂಚೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತಿಗೆ ಇಷ್ಟು ಸಾಕು ಅಂದ್ಕೋತೀನಿ. ಮುಂದಿನ ವಿಡಿಯೋನಲ್ಲಿ ಈ ರಹಸ್ಯ ಪುಸ್ತಕದಲ್ಲಿ ಹೇಳಿರುವ ಮತ್ತಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳನ್ನು ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.